Hi dear, good morning, Shubhodaya. Welcome back to my new morning vlog. Welcome back to my channel. ಹೊಸ ದಿನ ಹೊಸ ಆರಂಭ. ಬೆಳಿಗ್ಗೆ ಒಂದು ½ ಲೀಟರ್ ಹಾಟ್ ವಾಟರ್ ಕುಡಿದು ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಪ್ಲಸ್ ಚಹಾ ಅದು ಪರ್ಫೆಕ್ಟ್ ಸ್ಟಾರ್ಟ್. ಯಾರೆಲ್ಲ ಎಗ್ರಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ದಿನದ ಮೊದಲ ಸಂತೋಷ ಒಂದು ಕಪ್ ಚಹಾ. ನನ್ನ ಇವತ್ತಿನ ವ್ಲಾಗಲ್ಲಿ ನಮ್ಮಮ್ಮನ ರೆಸಿಪೀಸಲ್ಲಿ ನಾನು ಇವತ್ತು ತೋರಿಸ್ತಾ ಇರೋದು ಅಮ್ಮ ಮಾಡಿರುವಂತಹ ಸೂಪರಾದ ಅಮ್ಮನ ಸ್ಪೆಷಲ್ ಸಾಂಬಾರು ಪುಡಿಯನ್ನು ಇಲ್ಲಿ ತೋರಿಸ್ಲಿಕ್ಕಿದ್ದೇನೆ, ಟ್ರೆಡಿಷ್ನಲ್ ಸ್ಟೈಲ್. ಅದರ ಜೊತೆ ಒಂದು ಗೊಜ್ಜಿನ ರೆಸಿಪಿ ಕೂಡ ಇದೆ. ಲಾಸ್ಟ್ ಬ್ಲಾಗಲ್ಲಿ ನಾನು ಮಟ್ಟುಗುಳ್ಳದ ಫ್ರೈಯನ್ನು ತೋರಿಸಿದ್ದೆ. ಅದರ ಸೈಡ್ ಭಾಗ ಎಲ್ಲ ಹಾಗೆ ಉಳಿದಿತ್ತು. ಉಳಿದಿರುವ ಮಟ್ಟುಗುಳ್ಳವನ್ನು ಹೇಗೆ ನಾವು ಗೊಜ್ಜನ್ನು ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ಒಂದು ಒಳ್ಳೆಯ ಮೋಟಿವೇಶನನ್ನು ಕೊಡುತ್ತೆ. ಇಲ್ಲಿ ನಾನು ಒಂದು 20 ಬ್ಯಾಡಗಿ ಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೀನಿ. ತೊಟ್ಟನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ತೆಗೆದುಕೊಂಡು ಇವಾಗ 1 ಕಪ್ಪದಷ್ಟು ಹಸಿ ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ, ಧನಿಯಾ ಬೀಜವನ್ನು ಹಾಕ್ತಾಯಿದ್ದೀನಿ. ಧನಿಯಾ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು, ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ಈ ಪುಡಿ ನೀವು ಮಾಡಿಟ್ಕೊಂಡ್ರೆ ತುಂಬ ತಿಂಗಳುಗಳ ಕಾಲ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ಲಾಗೂ ಇರುತ್ತೆ. ಮತ್ತು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಟೇಸ್ಟ್ ಡಿಫ್ರೆಂಟೇ ಲೆವೆಲು. ಈಗ 1 ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೇವೆ. ಇಲ್ಲಿ ಬೇಕಿದ್ರೆ ನೀವು ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ನಾವು ಮಾತ್ರ ತುಂಬ ದಿನ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಡ್ರೈ ರೋಸ್ಟ್ ಮಾಡಿದರೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಮೆಂಟ್ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಕಪ್ಪದಷ್ಟು ಧನಿಯಾ ಹಾಕ್ಕೊಂಡೆ. ಧನಿಯಾ ಆದಮೇಲೆ ಇವಾಗ ನಾನು ಉದ್ದಿನಬೇಳೆ, ಕಾಳುಮೆಣಸು ಮತ್ತು ತೊಗರಿಬೇಳೆನ ಇಲ್ಲಿ ಹಾಕ್ಕೋತಾ ಇದ್ದೇನೆ. ತೊಗರಿಬೇಳೆ ಒಂದು 3 ಚಮಚ, 1.5 ಸ್ಪೂನು ಜೀರಿಗೆ, 1.5 ಸ್ಪೂನು ಉದ್ದಿನಬೇಳೆ, 10ರಿಂದ 15 ಪೆಪ್ಪರು, ಇವಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಇಲ್ಲಿ ಹುರಿತಾ ಇದ್ದೇನೆ. 1.5 ಸ್ಪೂನು ತೊಗರಿಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ ಎಷ್ಟು ಕೆಂಪಗಾಗುವವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ ನಾನು. ಈ ಪ್ರಮಾಣದಲ್ಲಿ ಮಾಡಿದರೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಸ್ಪೂನ್ ಆಗುವಷ್ಟು ಚಿಕ್ಕ ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇವಾಗ 1 ಕಡಲೆಕಾಳು ಗಾತ್ರದಷ್ಟು ಇಂಗನ್ನು ತೆಗೆದುಕೊಂಡಿದ್ದೇನೆ. ಇಂಗನ್ನು ಇಲ್ಲಿ ಚೆನ್ನಾಗಿ ಹುರಿಬೇಕು. ಇಂಗು ರೆಡ್ ಆಗೋವರೆಗೂ ನಾವು ಇಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಹುರ್ಕೊಳ್ಬೇಕು. ಇವಾಗ ನಾವು ಇದಕ್ಕೆ ಮೆಂತ್ಯ ಕಾಳನ್ನು ಹಾಕೋಬೇಕು. ನೋಡಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೇನೆ. ಮೆಂತ್ಯ ತುಂಬ ಬೇಗ ಫ್ರೈ ಆಗುತ್ತೆ. ಮೆಂತ್ಯ ಆದಮೇಲೆ 1.5 ಸ್ಪೂನಷ್ಟು ಸಾಸಿವೆಯನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಇದನ್ನು ಎಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಇವಾಗ ಹುರಿದಿಟ್ಟಿದಂತಹ ಎಲ್ಲ ಸ್ಪೈಸಸನ್ನು ಇಲ್ಲಿ ಹಾಕ್ಕೋಬೇಕು. ಫಸ್ಟ್ ನಾನು ಇಂಗು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಒಂದೊಂದನ್ನೇ ಹಾಕಿ ಪುಡಿ ಮಾಡ್ತಾಯಿದ್ದೀವಿ. ಇವೆಲ್ಲವನ್ನು ಇವಾಗ ಹಾಕಿ ಮಿಕ್ಸ್ ಮಾಡಿ ನಾವು ಪುಡಿ ಮಾಡ್ಕೋತಾ ಇದ್ದೇವೆ. ಈ ಬ್ಯಾಚ್ ನಾವು ಚಿಕ್ಕ ಬ್ಯಾಚಲ್ಲಿ ತೋರಿಸ್ತಾ ಇರೋದು. ನೀವು ಅದನ್ನು ಡಬಲ್ ತ್ರಿಬಲ್ ಮಾಡಿ ಇಟ್ಕೊಬೋದು. ನನಗೆ ಪ್ರತಿ ವರ್ಷ ಅಮ್ಮ ಇದನ್ನು ಮಾಡಿಕೊಡ್ತಾರೆ. ಬೆಂಗಳೂರಿಗೆ ಹೋಗುವಾಗ ನನಗೆ ಇದು ಖಂಡಿತ ಮಾಡಿಕೊಡ್ತಾರೆ. ನನ್ನ ತುಂಬ ಫೇವ್ರೆಟ್ ಸಾಂಬಾರು ಪೌಡ್ರ್ ಇದು. ಇದರ ಮುಂದೆ ಬೇರೆ ಯಾವ ಪೌಡ್ರು ನನಗೆ ಇಷ್ಟ ಆಗೋದಿಲ್ಲ. ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಇದಿವಾಗ ಚಿಕ್ಕ ಬ್ಯಾಚಲ್ಲಿ ಮಾಡಿರೋದು. ಇದನ್ನು ನೀವು ಫ್ರೀಝರಲ್ಲಿ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೋಬೋದು. ಒಂದು 3 to 6 ಮಂತ್ಸ್ ಅಂತೂ ಚೆನ್ನಾಗಿ ಕೆಡಲ್ಲ. ಇದು ಸೂಪರಾಗಿ ಬಂದಿದೆ. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ನಾನು ಸೆಕೆಂಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಗುಳ್ಳದ ಫ್ರೈಯನ್ನು ತೋರಿಸಿದ್ದೆ ನಾನು. ಆ ವ್ಲಾಗನ್ನು ಖಂಡಿತ ಚೆಕ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಈ ಇದೇ ಥರದ್ದು ಗುಳ್ಳನೇ ತೊಗೋಬೇಕು ಅಂತ ಇಲ್ಲ. ಬದನೆಕಾಯಿ ಯಾವ್ದು ಬೇಕಾದರೂ ತೊಗೋಬೋದು. ನಮ್ಮ ಈ ಕಡೆ ಇದಕ್ಕೆ ಗುಳ್ಳ ಅಂತ ಹೇಳ್ತೇವೆ. ಇದನ್ನು ಗುಳ್ಳದ ಫ್ರೈಗೆ ನಾವು ತಿನ್ನಲಿಕ್ಕೆ ಸ್ಲೈಸ್ ಮಾಡಿ ತಗೊಂಡಿದ್ವಿ. ಅದು ಉಳಿದ ಭಾಗಗಳನ್ನು ನಾವು ಇಲ್ಲಿ ಗೊಜ್ಜಿಗೆ ತಗೋತಾ ಇದ್ದೇವೆ. ಇದು ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು
ಒರಿಜಿನಲಿ ಮಾಡೋದಂದರೆ ನಾವು ಇದನ್ನು ಸುಟ್ಬಿಟ್ಟು ಮಾಡಬೇಕಾಗುತ್ತೆ. ಆದರೆ ಇದು ಸೈಡ್ಸ್ ಎಲ್ಲ ತೆಗೆದು ನಾವು ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಬೇಯಿಸ್ಕೊಂಡು ಗೊಜ್ಜನ್ನು ಮಾಡ್ತಾಯಿದ್ದೀವಿ. ಮೊದಲಿಗೆ ಈ ಬದನೆಕಾಯಿನ ಹೋಳುಗಳನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವೆ. ನೀರಲ್ಲಿ ಬೇಯಿಸ್ಕೊಂಡು ಸಿಪ್ಪೆಯನ್ನು ತೆಗೆದಿಟ್ಕೋಬೇಕು. ಇಲ್ಲಿ 2ರಿಂದ 3 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಅದರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕೂಡ ತೆಗೆದುಕೊಂಡಿದ್ದೇವೆ. ಒಂದು 4 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಅದರ ಜೊತೆ ಈ ರೀತಿ ಸಿಪ್ಪೆಯನ್ನು ತೆಗೆದು ಅವೆಲ್ಲ 3 ಇಂಗ್ರೀಡಿಯೆಂಟ್ಸನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟ್ಲಿ ಆಗುವಂತಹ ಗೊಜ್ಜಿದು. ಅನ್ನಕ್ಕೆ ಸೈಡ್ಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಯಾವ ಪರ್ಪಲ್ ಬದನೆಕಾಯಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಗ್ರೀನ್ ಇದೇ ಥರದ್ದು ಬದನೆಕಾಯಿ ಬೇಕಂತ ಏನೂ ಇಲ್ಲ. ಇದರಲ್ಲಿ ಸ್ವಲ್ಪ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಈ ಗುಳ್ಳದ ಟೇಸ್ಟೇ ಡಿಫ್ರೆಂಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನಲ್ ಅಂದರೆ ಕಾಯಿ ತುರಿ ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಇಲ್ಲಿ ನಾನು ಕಾಯಿ ತುರಿ ಬಳಸ್ತಾ ಇಲ್ಲ. ಇದಕ್ಕೆ ಮೇಲ್ಗಡೆಯಿಂದ ನಾವು ಕಾಯಿ ತುರಿ ಕೂಡ ಇದಕ್ಕೆ ಹಾಕ್ಕೋಬೋದು. ಇಲ್ಲಿ ಹುಳಿಗೆ ನಾವು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಹಾಕೋತಾ ಇದ್ದೇವೆ. ನೋಡಿ ಎಷ್ಟು ರಸವನ್ನು ಹಾಕ್ಕೊಂಡಿದ್ದೀವಿ. 1-2 ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ರಸವನ್ನು ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಎಣ್ಣೆ, ಇವಿಷ್ಟೇ ಸಾಮಗ್ರಿಗಳು ಇದಕ್ಕೆ. ನೋಡಿ ಎಷ್ಟು ಬೇಗನೆ ಗೊಜ್ಜು ರೆಡಿ ಆಗ್ತಾ ಇದೆ. ಕ್ವಿಕ್ಲಿ ಮಾಡುವಂಥದ್ದು, ತುಂಬಾ ಈಸಿ ಆ್ಯಂಡ್ ಸುಲಭ. ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಊಟಕ್ಕಂತೂ ಸೂಪರ್ ಆಗುತ್ತೆ ರೈಸ್ಗೆ. ವೆರಿ ಹೆಲ್ದಿ ಕೂಡ. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ಮತ್ತು ಶೇರು ನನ್ನ ಮೋಟಿವೇಶನ್ ಕೊಡುತ್ತೆ ನನಗೆ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ನನ್ನ ಈ ಮಟ್ಟುಗುಳ್ಳದ ಫ್ರೈ ಪ್ರೀವಿಯಸ್ ವ್ಲಾಗ್ ಕೂಡ ಲೈವ್ ಆಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಪೋರ್ಟ್ ಮೀ.